10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೆಯ ತರಗತಿಯ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಎಕ್ಸ್ಟ್ರಾಕ್ಟ್ಗಳನ್ನು, ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಗಳನ್ನು ಅಥವಾ ಬೋರ್ಡ್ ಅಥವಾ ಪಬ್ಲಿಕ್ ಎಕ್ಸಾಮ್ನಲ್ಲಿ ಕೇಳಬಹುದಾಗಿರುವಂತಹ ಕೆಲವು ಎಕ್ಸಾಂಪಲ್ಗಳನ್ನ ತೆಗೆದುಕೊಂಡು ಸುಮಾರು 13 ಎಕ್ಸಾಂಪಲ್ಗಳನ್ನ ಕೊಡ್ತಾ ಇದ್ದೇನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಮೊದಲ ಎಕ್ಸ್ಟ್ರಾಕ್ಟನ್ನು ನೋಡೋಣ. ಇದರ ಕನ್ನಡದ ಅರ್ಥವನ್ನು ಹೇಳ್ತಾ ಇದನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲ ಒಂದು ಪ್ರಶ್ನೆ ನೋಡ್ತಾ ಇದ್ದೇವೆ. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನುವಂತಹ ಒಂದು ಹೇಳಿಕೆ. ಹೂ ಈಸ್ ದ ಸ್ಪೀಕರ್ ಆರ್ ಹೂ ಕ್ರೈಡ್ ಲೈಕ್ ದಿಸ್ ಅಂತ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ ಪ್ಯಾಸೆಂಜರ್ಸ್ ಆಫ್ ದ ಅಪೋಸಿಟ್ ಟ್ರೈನ್. ಅಪೋಸಿಟ್ ಟ್ರೈನ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಿರ್ತಕ್ಕಂತಹ ಟ್ರೈನಿನ ಕೆಲವು ಪ್ಯಾಸೆಂಜರ್ಸ್ ಏನು ಮಾಡ್ತಾರೆ ಅಂತಂದರೆ ಪ್ರಯಾಣಿಕರು ಚೀರ್ತಾರೆ ಅಥವಾ ಕೂಕೋತಾರೆ, ಆ ರೀತಿಯಾಗಿ ಅಂತ ಹೇಳ್ತಾರೆ. ಹೂ ಈಸ್ ದ ಗರ್ಲ್ ಹಿಯರ್. ಇಲ್ಲಿ ಗರ್ಲ್ ಅಂದರೆ ಯಾರು ಅಂತಂದರೆ ರೋಮಾ ತಲ್ರೇಜಾ. ವೈ ವಾಸ್ ಶಿ ಬೈ ದ ಟ್ರ್ಯಾಕ್ಸ್? ಬಿಕಾಸ್ ಶಿ ಫೆಲ್ ಆಫ್. ಯಾಕಂದರೆ ಅವಳು ಟ್ರೈನಿನಿಂದ ಬಿದ್ದಿರ್ತಾಳೆ ಅಂತಕ್ಕಂಥದ್ದು. ಇನ್ನು ಎರಡನೆಯದಾಗಿ ಐ ಕುಡ್ ನಾಟ್ ಥ್ಯಾಂಕ್ ಹೆಮ್. ಈ ಮಾತನ್ನು ಯಾರು ಹೇಳಿದರು ಅಂತ ಕೇಳ್ತಾರೆ. ಹೂ ಸೇಡ್ ದಿಸ್ ಅಂದರೆ ಬಾಲೇಶ್ವರ ಮಿಶ್ರಾ. ಬಾಲೇಶ್ವರ ಮಿಶ್ರಾ ಅವರು ಇದನ್ನು ಕೇಳ್ತಾರೆ. ಹಿಮ್ ರೆಫರ್ಸ್ ಟು ಅಂತಂದರೆ ಟೆಂಪೋ ಟ್ರಕ್ ಡ್ರೈವರ್ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಟೆಂಪೋ ಟ್ರಕ್ ಡ್ರೈವರ್. ಇನ್ನು ಮೂರನೇದಾಗಿ ವೈ ಶುಡ್ ಹಿ ಥ್ಯಾಂಕ್ ಹಿಮ್. ಯಾಕೆ ಅವನಿಗೆ ಆತ ಧನ್ಯವಾದ ಹೇಳಬೇಕಿತ್ತು ಅಂತಂದರೆ ಬಿಕಾಸ್ ಹಿ ಹೆಲ್ಪ್ಡ್ ಬಾಲೇಶ್ವರ. ಯಾಕಂದರೆ ಆತ ಬಾಲೇಶ್ವರನಿಗೆ ಸಹಾಯ ಮಾಡಿದ್ದ. ವೈ ಕುಡ್ ನಾಟ್ ಹಿ ಥ್ಯಾಂಕ್ ಹಿಮ್. ಯಾಕೆ ಥ್ಯಾಂಕ್ಸ್ ಹೇಳಲಿಕ್ಕಾಗಲಿಲ್ಲ ಅಂತಂದರೆ ಹಿ ಆಲ್ರೆಡಿ ಹ್ಯಾಡ್ ಗಾನ್ ಅವೇ. ಆತ ಮಾಡುವ ಎಲ್ಲ ಸಹಾಯವನ್ನು ಮಾಡಿಬಿಟ್ಟು ಒಂದು ಗುಜರಾತಿ ಡ್ರೈವರ್ ಏನು ಮಾಡಿರ್ತಾನೆ ಅಲ್ಲಿಂದ ಹೊರಟು ಹೋಗಿಬಿಟ್ಟಿರ್ತಾನೆ, ಆ ಕಾರಣಕ್ಕಾಗಿ. ಇನ್ನು ಮೂರನೆಯದಾಗಿ ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ಇಲ್ಲಿ ಬಾಲೇಶ್ವರ ಮಿಶ್ರಾ ಏನು ಮಾಡ್ತಾನೆ, ಆ ಒಂದು ಟ್ರಕ್ ಡ್ರೈವರ್ಗೆ ಈ ಪ್ರಶ್ನೆ ಕೇಳ್ತಾನೆ, ನಾನು ನಿಮ್ಮ ಮೊಬೈಲನ್ನು ತೆಗೆದುಕೊಳ್ಬೋದಾ ಅಂತ ಕೇಳ್ತಾನೆ. ಸೊ ಹೂ ಸೇಡ್ ದಿಸ್ ಅಥವಾ ಹೂ ವಾಂಟೆಡ್ ಮೊಬೈಲ್ ಅಥವಾ ಐ ರೆಫರ್ಸ್ ಟು ಅಂತ ಮೂರು ರೀತಿಯ ಈ ಪ್ರಶ್ನೆಗಳನ್ನ ಕೇಳಬಹುದು. ಸರಿಯಾದ ಉತ್ತರ ಬಾಲೇಶ್ವರ ಮಿಶ್ರಾ ಆಗಿರುತ್ತೆ. ವೈ ಹೂ ಡಸ್ ಚಾಚಾ ರೆಫರ್ಸ್ ಟು ಅಂತ ಅಂದರೆ ಚಾಚಾ ಅಂದರೆ ಯಾರಿಲ್ಲ ಅಂದರೆ ಟೆಂಪೋ ಟ್ರಕ್ ಡ್ರೈವರ್. ಆಮೇಲೆ ವೈ ಡಿಡ್ ಹಿ ಆಸ್ಕ್ ಮೊಬೈಲ್. ಯಾಕೆ ಆತ ಮೊಬೈಲ್ ಕೇಳ್ತಾ ಇದ್ದಾನೆ ಅಂದರೆ ಟು ಇನ್ಫಾರ್ಮ್ ದಿನೇಶ್ ತಲ್ರೇಜಾ. ದಿನೇಶ್ ತಲ್ರೇಜಾನಿಗೆ ಆತ ತನ್ನ ಸಹೋದರಿಯಾಗಿರ್ತಕ್ಕಂತಹ ಆಕ್ಸಿಡೆಂಟ್ ಬಗ್ಗೆ ಹೇಳಲಿಕ್ಕಾಗಿ ಮೊಬೈಲ್ ಕೇಳ್ತಾ ಇದ್ದಾನೆ. ನಾಲ್ಕನೇದಾಗಿ ಬೆಹಂಜಿ ಆಫ್ ಟೀಕ್ ಹೈ. ಈ ಪ್ರಶ್ನೆಯನ್ನು ಅಥವಾ ಈ ಒಂದು ಮಾತನ್ನು ಯಾರು ಹೇಳಿದರು ಅಂತಂದರೆ ಹೂ ಸೇಡ್ ದಿಸ್ ಅಂತ ಕೇಳ್ತಾರೆ. ಇದನ್ನು ಹೇಳಿರ್ತಕ್ಕಂಥದ್ದು ಬಾಲೇಶ್ವರ ಮಿಶ್ರಾ. ಇಲ್ಲಿ ಬೆಹೆಂಜಿ ಅಂದರೆ ಯಾರು ಅಂತ ಕೇಳಲಾಗಿದೆ. ರೋಮಾ ತಲ್ರೇಜಾಗಿ ಆತ ಬೆಹೆಂಜಿ ಅಂತಾರೆ. ಆಮೇಲೆ ಮೂರನೇದಾಗಿ ವ್ಯಾನ್ ವಾಸ್ ದಿಸ್ ಸೇಡ್. ಯಾವಾಗ ಇದನ್ನು ಹೇಳಿದ ಅಂತಂದರೆ ವ್ಯಾನ್ ರೋಮಾ ವಾಸ್ ಫಾಲನ್ ಆನ್ ದ ಟ್ರ್ಯಾಕ್ಸ್. ಯಾವಾಗ ಅವಳು ಆ ಒಂದು ಹಳಿಯ ಮೇಲೆ ಬಿದ್ದಿದ್ದಳಲ್ಲ ಆ ಸಮಯದಲ್ಲಿ ಕೇಳಿದ. ಇನ್ನು ಐದನೇದಾಗಿ ಟೇಕ್ ದ ಗರ್ಲ್ ಟು ಐರೋಲಿ. ಟೇಕ್ ದ ಗರ್ಲ್ ಟು ಐರೋಲಿ. ಹೂ ಸೇಡ್ ದಿಸ್? ದ ಟ್ರಾಫಿಕ್ ಪೊಲೀಸ್ ಸೇಡ್ ದಿಸ್. ಹೂ ವಾಸ್ ದಿಸ್ ಸೇಡ್ ಟು? ದಿಸ್ ಈಸ್ ಸೇಡ್ ಟು ಬಾಲೇಶ್ವರ ಮಿಶ್ರಾ. ಹೂ ಈಸ್ ದ ಗರ್ಲ್ ಹಿಯರ್? ರೋಮಾ ತಲ್ರೇಜಾ. ಟೇಕ್ ದ ಗರ್ಲ್ ಟು ಐರೋಲಿ ಅಂತ ಹೇಳಿದವರು ಯಾರು? ಟ್ರಾಫಿಕ್ ಪೊಲೀಸ್. ಹಾಗಾದರೆ ಯಾರಿಗೆ ಹೇಳಿದ ಅಂತಂದರೆ ಬಾಲೇಶ್ವರ ಮಿಶ್ರನಿಗೆ. ಇಲ್ಲಿ ಗರ್ಲ್ ಅಂದರೆ ಯಾರಪ್ಪ ಅಂತಂದರೆ ರೋಮಾ ತಲ್ರೇಜಾ. ಆಮೇಲೆ ಹೂ ಕ್ಯಾನ್ ಐ ಕಾಲ್? ಹೂಮ್ ಕ್ಯಾನ್ ಐ ಕಾಲ್? ಯಾರಿಗೆ ನಾನು ಕರೆ ಮಾಡಬೇಕು? ಹಿ ಆಸ್ಕ್ಡ್ ಕ್ವಿಕ್ಲಿ. ಇದನ್ನು ಬೇಗನೆ ಕೇಳ್ತಾನೆ. ಫಿಯರಿಂಗ್ ದ್ಯಾಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್. ಮತ್ತೆ ಆಕೆ ಅನ್ಕಾನ್ಷಿಯಸ್ ಆಗಬಹುದು ಅನ್ನುವಂಥ ವಿಚಾರದಿಂದಾಗಿ ಕೇಳ್ತಾನೆ. ಇದನ್ನು 2017 ಏಪ್ರಿಲ್ನಲ್ಲಿ ಕೇಳಲಾಗಿತ್ತು. ಹೂ ಸೇಡ್ ದಿಸ್? ಇದನ್ನು ಯಾರು ಹೇಳಿದರು ಅಂದರೆ ಬಾಲೇಶ್ವರ ಮಿಶ್ರಾ ಹೇಳ್ತಾನೆ. ಹೂ ವಾಸ್ ದಿಸ್ ಸೇಡ್ ಟು? ಇದನ್ನು ಯಾರಿಗೆ ಹೇಳಲಾಯಿತು ಅಂದರೆ ರೋಮಾ ತಲ್ರೇಜಾ ಅವರಿಗೆ ಹೇಳಲಾಯಿತು. ವಾಟ್ ಡಸ್ ಬ್ಲ್ಯಾಕ್ಔಟ್ ಮೀನ್ಸ್? ಟು ಬಿಕಮ್ ಅನ್ಕಾನ್ಷಿಯಸ್. ವೈ ಡಿಡ್ ಹಿ ಆಸ್ಕ್ ಸೊ? ಯಾಕೆ ಆ ರೀತಿಯಾಗಿ ಆತ ಕೇಳಿದ ಅಂತಂದರೆ ಟು ಇನ್ಫಾರ್ಮ್ ಹರ್ ಫ್ಯಾಮಿಲಿ. ದೇ ಆರ್ ಅಫ್ರೇಡ್ ಆಫ್ ಗೆಟ್ಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್.
Who said this? Baleshwara. Who does they refers to? Mumbai people. When was this said to? After Roma's recovery. Who said this? ಇದನ್ನು ಯಾರು ಹೇಳಿದರು ಅಂತಂದರೆ ಬಾಲೇಶ್ವರ ಮಿಶ್ರಾ ಅವರು ಹೇಳಿದರು. ಇಲ್ಲಿ ದೇ ಅಂದರೆ ಯಾರು ಅಂತಂದರೆ ಮುಂಬೈ ಪೀಪಲ್ ಅಥವಾ ಮುಂಬೈಲಿರ್ತಕ್ಕಂಥ ಜನರು. ಮತ್ತು ಇದನ್ನು ಯಾರಿಗೆ ಹೇಳಲಾಯಿತು ಅಂತ ಯಾವಾಗ ಹೇಳಲಾಯಿತು ಅಂತಂದರೆ ರೋಮಾ ಸಂಪೂರ್ಣವಾಗಿ ರಿಕವರಿ ಆದ ನಂತರದಲ್ಲಿ ಹೇಳಲಾಯಿತು. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಬನ್ನಿ ನಾವೆಲ್ಲ ಕೂಡಿ ಅವಳಿಗೆ ಸಹಾಯ ಮಾಡೋಣ. ಇದನ್ನು ಯಾರು ಹೇಳಿದರು? ಇದನ್ನು ಬಾಲೇಶ್ವರ ಹೇಳಿದನು. ವೈ ಡಿಡ್ ಶಿ ನೀಡ್ ಹೆಲ್ಪ್? ಯಾಕೆ ಅವಳಿಗೆ ಸಹಾಯದ ಅಗತ್ಯತೆ ಇತ್ತು ಅಂತ ಕೇಳ್ತಾರೆ. ಶಿ ವಾಸ್ ಇಂಜುವರ್ಡ್ ಆ್ಯಂಡ್ ಸೆನ್ಸ್ಲೆಸ್. ಅವಳು ಗಾಯಗೊಂಡಿದ್ದಳು, ಜೊತೆಗೆ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಳು. ವೈ ಡಿಡ್ ನಾಟ್ ಅದರ್ ಕೇಮ್ ಟು ಹೆಲ್ಪ್? ವೈ ಡಿಡ್ ನಾಟ್ ಅದರ್ಸ್ ಕೇಮ್ ಟು ಹೆಲ್ಪ್ ಅಂತಂದರೆ ದೇ ಥಾಟ್ ಇಟ್ ವಾಸ್ ಇನ್ಕನ್ವೀನಿಯನ್ಸ್. ಅದು ಅವರಿಗೆ ಅನಾನುಕೂಲವನ್ನು ಉಂಟು ಮಾಡೋದ್ರಿಂದಾಗಿ ಅವರು ಬರೋದಕ್ಕೆ ಮುಂದೆ ಬರಲಿಲ್ಲ ಅಂಥೇಳಿ, ಸಹಾಯ ಮಾಡೋದಕ್ಕೆ ಮುಂದಕ್ಕೆ ಬರಲಿಲ್ಲ. ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಹಾಸ್ಪಿಟಲ್. ದಯವಿಟ್ಟು ನನಗೆ ಸಹಾಯ ಮಾಡಿ ಇವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಅಂತ ಯಾರು ಹೇಳಿದರು? ಇದನ್ನು ಹೇಳಿರ್ತಕ್ಕಂಥವ್ರು ಬಾಲೇಶ್ವರ ಮಿಶ್ರಾ. ಮತ್ತು ಇಲ್ಲಿ ಹರ್ ಅಂದರೆ ಯಾರಪ್ಪ ಅಂತಂದರೆ ರೋಮಾ ತಲ್ರೇಜಾ. ಹೂ ಡಿಡ್ ಹಿ ಸೇ ದಿಸ್ ಟು? ಇದನ್ನು ಯಾರಿಗೆ ಹೇಳಿದರು ಅಂತಂದರೆ ದ ಪಾಸರ್ಸ್ ಬಾಯ್ ಅಂತಂದರೆ ಆ ಒಂದು ರಸ್ತೆಯಲ್ಲಿ ಯಾರು ಗಾಡಿ ಚಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವರಿಗೆ ಹೇಳಲಾಯಿತು. ಇನ್ನು 10ನೆಯ ಪ್ರಶ್ನೆ ಈ ರೀತಿಯಾಗಿದೆ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ ಹ್ಯಾಡ್ ನಾಟ್ ಬೀನ್ ದೇರ್. ಅಕಸ್ಮಾತಾಗಿ ಬಾಲೇಶ್ವರ ಅಂತಕ್ಕಂತಹ ಆ ಹುಡುಗ ಅಲ್ಲಿ ಬರದೇ ಇದ್ದರೆ ನನ್ನ ಗತಿ ಏನಾಗ್ತಿತ್ತು ಏನೋ ಅಂಥೇಳಿ ಈ ಮಾತನ್ನು ಹೇಳಿದವರು ಯಾರು? ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದವರು ಯಾರು ಅಂತಂದರೆ ಹೂ ಡಸ್ ದ ವರ್ಡ್ ಐ ರೆಫರ್ಸ್ ಟು ಅಂತಂದರೆ ರೋಮಾ ತಲ್ರೇಜಾ. ಹೂ ರೆಸ್ಕ್ಯೂಡ್ ಹರ್? ಅವಳನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥವ್ರು ಯಾರು ಅಂತಂದರೆ ಬಾಲೇಶ್ವರ ಮಿಶ್ರಾ. ಆಮೇಲೆ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಈ ಬಾಲೇಶ್ವರ ಹ್ಯಾಡ್ ನಾಟ್ ಬೀನ್ ದೇರ್ ಅಂತಂದರೆ ಅಕಸ್ಮಾತಾಗಿ ಏನಾಗಿ ಬಿಡ್ತಿತ್ತೇನೋ ಬಾಲೇಶ್ವರ ಅಂತಕ್ಕಂಥ ಬರದೇ ಹೋಗಿದ್ರೆ ಅಂತ ಕೇಳ್ತಾರೆ. ಶಿ ವುಡ್ ಹ್ಯಾವ್ ಬ್ಲೀಡ್ ಟು ಡೆತ್ ಬೈ ದ ಟ್ರ್ಯಾಕ್ಸ್ ಅಲ್ಲೋನ್ ಅಂತ ಹೇಳ್ತಾರೆ. ಅವಳು ರಕ್ತಸ್ರಾವ ಆಗಿ ಅದೇ ಒಂದು ಹಳಿಗಳ ಪಕ್ಕದಲ್ಲಿ ಆಕೆ ಸಾವನ್ನಪ್ತಾ ಇದ್ದಳು ಅಂತ ಇಲ್ಲಿ ಹೇಳಲಾಗಿದೆ. 11ನೇ ಪ್ರಶ್ನೆ ಈ ರೀತಿಯಾಗಿದೆ. ಐ ಥಿಂಕ್ ಇಟ್ ಈಸ್ ಅಸ್ಟೋನಿಷಿಂಗ್ ದ್ಯಾಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಅಪ್ ಅ ಟ್ರೈನ್ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ. ಇದು 2023 ಜೂನ್ನಲ್ಲಿ ಕೇಳಲಾಗಿದೆ. ಐ ಥಿಂಕ್ ಇಟ್ಸ್ ಅಸ್ಟೋನಿಷಿಂಗ್. ಇದೊಂದು ವಿಸ್ಮಯವಾಗಿರ್ತಕ್ಕಂಥ ವಿಚಾರ. ಒಬ್ಬ ಅಪರಿಚಿತ ವ್ಯಕ್ತಿ ಇನ್ನೊಬ್ಬರ ಜೀವವನ್ನು ಕಾಪಾಡೋದಕ್ಕಾಗಿ ತನ್ನ ಜೀವವನ್ನು ಅಪಾಯಕ್ಕೆ ದೂಡ್ಕೊಳ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ಅಂತ ಯಾರು ಹೇಳ್ತಾರೆ? ಇಲ್ಲಿ ಆಯ್ ಅಂದರೆ ಯಾರು ಅಂತಂದರೆ ರೋಮಾ ತಲ್ರೇಜಾ. ಹೂ ವಾಸ್ ಅ ಸ್ಟ್ರೇಂಜರ್ ಟು ದ ಸ್ಪೀಕರ್? ಇಲ್ಲಿ ಸ್ಟ್ರೇಂಜರ್ ಅಂದರೆ ಯಾರಪ್ಪ ಅಂದರೆ ಬಾಲೇಶ್ವರ ಮಿಶ್ರಾ. ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್ ಅಂತಂದರೆ ಹಿ ಟುಕ್ ಹರ್ ಟು ಹಾಸ್ಪಿಟಲ್ ಆ್ಯಂಡ್ ಸೇವ್ಡ್ ಹರ್ ಲೈಫ್. ಆತ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ, ಜೊತೆಗೆ ಅವಳನ್ನು ರಕ್ಷಣೆ ಮಾಡ್ತಾನೆ ಅಥವಾ ಅವಳನ್ನು ಉಳಿಸ್ತಾನೆ ಅಂತಕ್ಕಂಥದ್ದು. ಇನ್ನು 12ನೇ ಪ್ರಶ್ನೆಯನ್ನು ಈ ರೀತಿಯಾಗಿ ಕೇಳಲಾಗಿದೆ. 12ನೇ ಪ್ರಶ್ನೆ ಈ ರೀತಿಯಾಗಿದೆ. ಐ ಆಮ್ ನ್ಯೂ ಟು ಮುಂಬೈ. ನಾನು ಈ ಮುಂಬೈಗೆ ಹೊಸಬ. ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್. ನಾನು ಇಲ್ಲಿ ಗುರುತಿಸಿದ್ದೇನೆ ಪೀಪಲ್ ಹಿಯರ್ ಆರ್ ಅಪ್ರೇಡ್. ಇಲ್ಲಿರ್ತಕ್ಕಂಥ ಜನ ತುಂಬ ಹೆದರ್ತಾರೆ ಅಂಥೇಳಿ. ಹೂ ಈಸ್ ದ ಸ್ಪೀಕರ್ ಆಫ್ ದಿ ಸ್ಟೇಟ್ಮೆಂಟ್? ಇದನ್ನು ಹೇಳಿದವರು ಯಾರು ಅಂತಂದರೆ ಬಾಲೇಶ್ವರ ಮಿಶ್ರಾ. ಹಾಗಾದರೆ ವೈ ಡಿಡ್ ದೇ ಫಿಯರ್ ಅಬೌಟ್? ಯಾಕೆ ಅವರು ಹೆದರ್ತಾರೆ ಅಂತ ಕೇಳಿದರೆ ದೇ ಫಿಯರ್ಡ್ ಅಬೌಟ್ ಗೆಟ್ಟಿಂಗ್ ಇನ್ವಾಲ್ವ್ಡ್ ಇನ್ ದ ಕೋರ್ಟ್ಸ್ ವಿತ್ ದ ಪೊಲೀಸ್. ಅವರು ಕೋರ್ಟ್ಗೆ ಪೊಲೀಸ್ ಠಾಣೆಗೆ ಅಲ್ದಾಡಬೇಕು ಅನ್ನುವಂತಹ ವಿಚಾರಕ್ಕಾಗಿ ಹೆದರ್ತಾರೆ. ವಾಟ್ ಈಸ್ ದ ಅಫೆಕ್ಟ್ ಆಫ್ ದ್ಯಾಟ್ ಆನ್ ದ ಲೈಫ್ ಆಫ್ ಪೀಪಲ್ ಆಫ್ ಮುಂಬೈ? ಇದು ಯಾವ ರೀತಿಯಾಗಿ ಮುಂಬೈ ಜನ ಮೇಲೆ ಎಫೆಕ್ಟ್ ಆಗುತ್ತೆ ಅಂದರೆ ದ ಎಫೆಕ್ಟ್ ಈಸ್ ದ್ಯಾಟ್ ನೋಬಡಿ ಈಸ್ ಹೆಲ್ಪಿಂಗ್ ಒನ್ ಅನದರ್ ಅಟ್ ಟೈಮ್ ಆಫ್ ಆಕ್ಸಿಡೆಂಟ್. ಅಪಘಾತ ಸಂಭವಿಸಿದಾಗ ಯಾರೊಬ್ಬರು ಒಬ್ಬರಿಗೆ ಸಹಾಯ ಮಾಡುವುದಿಲ್ಲ. ಇನ್ನು ಕೊನೆಯದಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಈ ರೀತಿಯಾಗಿದೆ. ಐ ಹೋಪ್ ಐ ಆಮ್ ನಾಟ್ ಟು ಲೇಟ್. ನಾನು ಅಂದ್ಕೊಳ್ತೀನಿ ನಾನು ತುಂಬ ಥರ ಮಾಡಬಾರ್ದು ಅಂತ. ಹೂ ಈಸ್ ಐ ಹಿಯರ್? ಇಲ್ಲಿ ಐ ಅಂದರೆ ಯಾರಪ್ಪ ಅಂದರೆ ಬಾಲೇಶ್ವರ ಮಿಶ್ರಾ. ವಾಟ್ ಡಿಡ್ ಹಿ ಹ್ಯಾವ್ ಟು ಡೂ? ಅವ ಏನು ಮಾಡಬೇಕಾಗಿತ್ತು ಅವಾಗಂದರೆ ಹಿ ಹ್ಯಾಡ್ ಟು ಸರ್ಚ್ ಫಾರ್ ದ್ಯಾಟ್ ಗರ್ಲ್ ಟು ಹೆಲ್ಪ್. ವೈ ಡಿಡ್ ಹಿ ಹೋಪ್ ಸೊ? ಬಿಕಾಸ್ ಹಿ ವಾಸ್ ನಾಟ್ ಟು ಲೇಟ್ ಟು ಕಮ್ ದೇರ್. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.